ನಮಸ್ತೆ ವೀಕ್ಷಕರೇ, ಗುರುಭ್ಯೋ ನಮಃ. ಹರಿ ಓಂ. ನಾನು ನಿಮ್ಮ ವಿದ್ವಾನ್ ಸಂತೋಷರಾವ್ ಶಾಸ್ತ್ರಿ ಮಾತನಾಡ್ತಿರ್ತಕ್ಕಂಥದ್ದು. ಜೂನ್ ತಿಂಗಳ ಸಿಂಹರಾಶಿಯವರ ಮಾಸಫಲ ಹೇಗಿರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಪೂರ್ಣ ನಿಮಗೆ ಇಷ್ಟ ಆದಲ್ಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋವನ್ನು ಮಾಡಿಕೊಡಿ. ನೋಡಿ ವೀಕ್ಷಕರೇ, ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರ ಒಂದು ಶಿಕ್ಷಣ ಫಲವನ್ನು ನೋಡೋದಾದರೆ ತುಂಬ ಕಷ್ಟವನ್ನು ಅನುಭವಿಸ್ಬೇಕಾಗ್ತಕ್ಕಂಥದ್ದಾಗಿರ್ಬೋದು. ಶಿಕ್ಷಣ ಅಂತ ಬಂದಾಗ ಸಿಂಹರಾಶಿಯವರಿಗೆ ನಾನಾ ಥರದ ಅಡೆತಡೆಗಳು ಕಾಣ್ತಕ್ಕಂಥದ್ದು. ಗೌರ್ಮೆಂಟ್ ಜಾಬಿಗೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ಎಕ್ಸಾಮ್ಗಳು ನೀವು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅಥವಾ ಬರೆದಿದ್ದರೆ ರಿಸಲ್ಟ್ಸ್ಗಳು ಸ್ವಲ್ಪ ನಿಮಗೆ ಅಗೇನೆಸ್ಟ್ ಆಗಿ ಹೋಗ್ತಕ್ಕಂಥದ್ದು. ಯಾಕಂದರೆ ಅಷ್ಟಮದಲ್ಲಿ ಶನಿ ಇರೋದರಿಂದ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಗಳು ಎಜುಕೇಷನಲ್ಲಿ ತುಂಬ ತೊಂದರೆಗಳಾಗ್ತಕ್ಕಂಥದ್ದು. ಮತ್ತು 12ನೇ ಮನೆ ವ್ಯಯದಲ್ಲಿ ಇರೋದರಿಂದ ಶಿಕ್ಷಣ ಅನ್ನುವಂಥದ್ದು ನಿಮಗೆ ಈ ಒಂದು ತಿಂಗಳು ಅಷ್ಟು ಲಾಭದಾಯಕವಾಗಿ ಇರೋದಿಲ್ಲ. ನಂತರವಾಗಿ ಸಿಂಹರಾಶಿಯವರ ಒಂದು ಉದ್ಯೋಗ ಆಗಿರಬಹುದು, ವೃತ್ತಿ ಆಗಿರ್ಬೋದು ಅಥವಾ ವ್ಯಾವಹಾರಿಕ ಜೀವನ ನೋಡೋದಾದರೆ ಈ ಒಂದು ಜೂನ್ ತಿಂಗಳು ಸ್ವಲ್ಪ ನಿಮಗೆ ಚೇತರಿಕೆಯನ್ನು ಕೊಡ್ತಕ್ಕಂಥ ಕಾಲಘಟ್ಟ. ಯಾಕಂದರೆ ರಾಶಾಧಿಪತಿ ಆಗಿರತಕ್ಕಂಥ ರವಿ 10ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ನೀವು ವೃತ್ತಿ ವಿಚಾರದಲ್ಲಾಗಿರ್ಬೋದು, ವ್ಯಾವಹಾರಿಕ ವಿಚಾರದಲ್ಲಾಗಿರ್ಬೋದು ಮತ್ತು ಉದ್ಯೋಗದಲ್ಲಾಗಿರ್ಬೋದು ಒಂದು ತ್ವರಿತ ಏಳಿಗೆಯನ್ನು, ಸಣ್ಣ ಪುಟ್ಟ ಏಳಿಗೆಗಳನ್ನು ನೀವು ಕಾಣ್ತಾ ಹೋಗ್ತೀರಿ. ಹಾಗೆ ನಿಮಗೆ ಪರರಿಂದ ಸ್ವಲ್ಪ ಸಹಾಯಗಳನ್ನು ನೀವು ಕಾಣ್ತಾ ಬರ್ತಿರಿದ್ದಾರೆ. ನೋಡಿ ವೀಕ್ಷಕರೇ, ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರ ಆರೋಗ್ಯ ಸ್ಥಿತಿಗತಿಗಳು ಅಷ್ಟು ಚೆನ್ನಾಗಿರೋದಿಲ್ಲ. ಯಾಕಂತಂದರೆ ಆರೋಗ್ಯಕಾರಕನಾಗಿರ್ತಕ್ಕಂತಹ ಗುರು ವ್ಯಯದಲ್ಲಿರೋದ್ರಿಂದ ನಿಮಗೆ ವೀಕ್ನೆಸ್ಗಳು ಜಾಸ್ತಿ ಆಗ್ತಕ್ಕಂಥದ್ದಾಗಿರ್ಬೋದು, ಪದೇ ಪದೇ ಹುಷಾರು ತಪ್ಪೋದಾಗಿರ್ಬೋದು ಮತ್ತು ಚೇತರಿಕೆ ಕಾಣದಿರತಕ್ಕಂಥ ಸಮಸ್ಯೆಗಳು ಉದ್ಭವ ಆಗೋದು ಮತ್ತು ದೀರ್ಘಕಾಲದ ಅನಾರೋಗ್ಯ ಬಾಧೆಗಳು ಈ ಒಂದು ತಿಂಗಳಲ್ಲಿ ನಿಮಗೆ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸಿಂಹರಾಶಿಯವರು ಆರೋಗ್ಯದ ಮೇಲೆ ಹೆಚ್ಚಿನ ಒಂದು ಗಮನವನ್ನು ವಹಿಸಲೇಬೇಕಾಗ್ತಕ್ಕಂಥ ಸಮಯ ಇದಾಗಿರುತ್ತೆ. ನಂತರವಾಗಿ ಸಿಂಹರಾಶಿಯವರ ಒಂದು ಪ್ರೀತಿ ಪ್ರೇಮ ವಿಚಾರವಾಗಿ ಹೇಳೋದಾದರೆ ಈ ಒಂದು ಕಾಲಘಟ್ಟದಲ್ಲಿ ನೀವು ಮದುವೆಗೆ ಸಂಬಂಧಪಟ್ಟ ಯಾವ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಅಷ್ಟಮ ಶನಿ ನಿಮಗೆ ಅಷ್ಟು ಶುಭವನ್ನು ಕೊಡೋದಿಲ್ಲ. ನಂತರವಾಗಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಅತ್ಯಂತ ಶುಭಗಳಿಗೆ ಇದಾಗಿರುತ್ತೆ. ಯಾಕಂತಂದರೆ ಪಂಚಮದಲ್ಲಿ ಚಂದ್ರ ಮತ್ತು ಲಾಭದಲ್ಲಿ ಶುಕ್ರ ಇರೋದ್ರಿಂದ ಈ ಒಂದು ಪ್ರೀತಿ ಪ್ರೇಮ ವಿಚಾರದಲ್ಲಿ ಏಳಿಗೆಯನ್ನು ಕಾಣ್ತಾ ಹೋಗ್ತೀರಿ. ಅಥವಾ ನಿಮ್ಮ ಪ್ರೀತಿ ಪ್ರೇಮ ವಿಚಾರದಲ್ಲಿ ಏನಾದರೂ ತೊಂದರೆಗಳಿತ್ತು, ನ್ಯೂನತೆಗಳಿತ್ತು, ಅಡೆತಡೆಗಳಿತ್ತು ಅಂದರೆ ಅದೆಲ್ಲವೂ ಕೂಡ ಈ ಒಂದು ತಿಂಗಳಲ್ಲಿ ನಿಮಗೆಲ್ಲ ನಿವಾರಣೆಯಾಗಿ ಒಂದು ಒಳ್ಳೆಯ ಜೀವನವನ್ನು ನೀವು ಕಾಣ್ತಾ ಹೋಗ್ತೀರಿ. ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರ ಒಂದು ಕುಟುಂಬ ಮತ್ತು ಅಭಿವೃದ್ಧಿ ವಿಚಾರವನ್ನು ನೋಡೋದಾದರೆ ಕುಟುಂಬದಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣುವುದಾಗಿರ್ಬೋದು, ಒಂದು ಆರ್ಥಿಕತೆಯ ಏಳಿಗೆ ಆಗ್ತಕ್ಕಂಥದ್ದು. ತದನಂತರವಾಗಿ ಸ್ವಂತ ಬುದ್ಧಿವಂತಿಕೆಯಿಂದ ಕುಟುಂಬವನ್ನು ಒಂದು ಅಭಿವೃದ್ಧಿ ಕಡೆಗೆ ಹೋಗುವಂತಕ್ಕಂಥ ಆಲೋಚನೆಗಳು ಈ ಒಂದು ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಬರುವಂಥದ್ದು. ನೀವು ಬಹಳ ಮುಖ್ಯವಾಗಿ ಪರಿಹಾರವನ್ನು ಸಿಂಹರಾಶಿಯವರು ಜೂನ್ ತಿಂಗಳಲ್ಲಿ ಗುರುಮಂತ್ರವನ್ನು ಪಾರಾಯಣ ಮಾಡೋದರಿಂದ ಮತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಸಾಯಿಬಾಬಾ ದೇವಸ್ಥಾನ ಆಗಿರ್ಬೋದು, ಅಲ್ಲಿ ಹೋಗಿ ನೀವು ನಿಮ್ಮ ಒಂದು ಹೆಸರಲ್ಲಿ ಅರ್ಚನೆಗಳನ್ನು ಮಾಡಿಸೋದಾಗಿರ್ಬೋದು. ನಂತರವಾಗಿ ಗುರುಮಂತ್ರ ಪಾರಾಯಣವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು. ತದನಂತರವಾಗಿ ಶನಿ ಮಂತ್ರವನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಪಾರಾಯಣವನ್ನು ಮಾಡಲೇಬೇಕಾಗ್ತಕ್ಕಂಥದ್ದು. ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮಲ್ಲಿ ಜೂನ್ ತಿಂಗಳಲ್ಲಿ ಕಾಡುವಂತಕ್ಕಂಥ ಒಂದು ನೆಗೆಟಿವ್ ಎನರ್ಜಿಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇದಾಗಿತ್ತು ನಿಮಗೆ ಒಂದು ಸಿಂಹರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ ಫಲ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಏನೇ ಒಂದು ಅಡೆತಡೆಗಳಾಗಿರ್ಬೋದು, ಕಷ್ಟ ಕಾರ್ಪಣ್ಯಗಳಾಗಿರ್ಬೋದು, ದುಃಖ ದುಮ್ಮಾನಗಳಾಗಿರ್ಬೋದು, ತುಂಬ ನರಳಾಟಗಳನ್ನು ಅನುಭವಿಸ್ತಾ ಇದ್ದೀನಿ, ಡಿಪ್ರೆಷನ್ ಅನುಭವಿಸ್ತಾ ಇದೆ ಅಂತಂದರೆ ಅದಕ್ಕೆಲ್ಲ ಕಾರಣಗಳನ್ನು ತಿಳ್ಕೊಬೇಕು ಅಂತಂದರೆ ಈ ಕೂಡಲೇ ಸ್ಕ್ರೀನಲ್ಲಿ ಕಾಣ್ತಿರ್ತಕ್ಕಂಥ ನಂಬರ್ಗೆ ನಿಮ್ಮ ಒಂದು ಜನ್ಮ ಜಾತಕವನ್ನು ವಾಟ್ಸಪ್ ಮುಖಾಂತರ ಕಳಿಸ್ಕೊಟ್ಟು ಅದಕ್ಕೆ ಪರಿಹಾರಗಳನ್ನು ತಿಳಿದುಕೊಳ್ಳಿ. ನಮಸ್ಕಾರ.